ಪಾಪ ರಾಮಚಂದ್ರ ಭಟ್ರು ಈ ಮನೇಲಿರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ವಯಸ್ಸಾದ ಅಪ್ಪನ ಬಿಟ್ಟು ಮನೆಯವರೆಲ್ಲ ವಿದೇಶಕ್ಕೆ ಅಂತ ಹೋಗಿದ್ದಾರೆ. ಬರೋದು 6 ತಿಂಗಳಾಗತ್ತೆ. ಅಲ್ಲಿ ತನಕ ನೀವು ಇದ್ಕೊಳ್ಳಿ ಅಂತ ಹೇಳಿದ್ರು. ನೋಡೋಕೆ ಮನೆ ಬಹಳ ವಿಶಾಲವಾಗಿದೆ. ಆದ್ರೆ ನಮಗೆ ಅಂತ ಒಂದು ರೂಮು, ಅಡುಗೆ ಮನೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಆಹಾ, ನಿಮ್ಗೂ ಅದೇ ಬೇಕಾಗಿತ್ತು, ಬಂದ್ಬಿಟ್ರಿ. 5 ಪೈಸದ್ ಖರ್ಚಿರಲ್ಲ ಅಂತ ಯಾರಂದ್ರ ಅವ್ರ ಮನೆಗೆ ಬಂದ್ಬಿಡೋದಾ? ಮನವನಾಳ್ಪುದು ಹಠದ ಮಗುವನಾಳುವ ನಯದಿ ಒಂದು ವಾರದಿಂದ ಈ ಊರಲ್ಲಿ ಏನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಾ? ಗೊತ್ತು ಬಿಡಪ್ಪ. ಕಾವ್ಯ ಫೋನ್ ಮಾಡಿ ಎಲ್ಲ ಒದ್ರಿದಾಳೆ. ಆ ಮನೆಯಲ್ಲಿ ಯಾವ್ದೋ ಹೆಣ ಬಿತ್ತು ಅಂತ ತಾನೆ ನೀವ್ ಈ ಮನೆಗೆ ಬಂದಿರೋದು. ಅನುಕೂಲಿಸದು ಬರಿಯ ಮನೆ ಮುಂದೆ ಹೆಣ ಬೀಳೋದು ಚಿಕ್ಕ ವಿಷಯನಾ? ಅನುಕೂಲಿಸದು ಬರಿಯ ಕೂಗು ಬಡಿತೆಗಳಿಗದು ಸೆಳೆತ ಮಂಕುತಿಮ್ಮ ಇನಿತಿಟ್ಟು ಮನಸೆಳೆತ ಮಂಕುತಿಮ್ಮ. ಇದಕ್ಕೆಲ್ಲ ಯಾಕೆ ಕಾರಣ ಗೊತ್ತಾ? ಇದನ್ನಲ್ಲ ನಿಮ್ಮ ಸೋಮಶೇಖರ್ ಚಿಕ್ಕಪ್ಪ. ಮಂಕುತಿಮ್ಮ ಸಾಕ್, ಸುಮ್ನಿರಮ್ಮ. ಎಲ್ಲದಕ್ಕೂ ಚಿಕ್ಕಪ್ಪನ ಅನ್ಬೇಡ. ನಿಮ್ಮನೆ ಮುಂದೆ ಹೆಣ ಬಿದ್ರೆ ಅದು ನಿಮ್ ಕರ್ಮ, ಅದಕ್ಕೆ ಅವ್ರೇನ್ ಮಾಡ್ತಾರೆ? ಚಿಕ್ಕಪ್ಪ ಇರೋದ್ರಿಂದಾನೆ ನೀವು ಕೋರ್ಟು ಕಚೇರಿ ಅಂತ ಅಲಿತಾ ಇಲ್ಲ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ ಗತಿ ಏನಾಗ್ತಿತ್ತು? ಏನಾಗಿದೆ ದಿವ್ಯ ನಿಮ್ಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ನಿಮ್ಗೆಲ್ಲ ಏನಾಗಿದೆ? ಈ ವಯಸ್ಸಲ್ಲಿ ನಿಮ್ಗಿಂಥ ಸ್ಥಿತಿ ಬೇಕಿತ್ತಾ? ನಾನ್ ಬೆಂಗಳೂರಲ್ಲಿ ಇದ್ದೀನಿ, ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ. ಚಂದ್ರಣ್ಣ ನಾಪತ್ತೆ ಆಗಿದ್ದು ಗೊತ್ತು. ಕಾವ್ಯನ ಗುಲಾಬಿ ಮರ್ಡರ್ ಕೇಸಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸ್ನವ್ರ ಮನೆಗೆ ಬಂದಿದ್ದು ಗೊತ್ತು. ಎಲ್ಲಿಗ್ ಬಂತು ನೋಡಿ ನಮ್ಮ ಮನೆ ಮರ್ಯಾದೆ. ಯಾವಾಗ ಮುಗಿಯುತ್ತೋ ಈ ಮನೆ ರಗಳೆ. ನಾನ್ ಮಾತಾಡ್ಬೇಕು ಅಂತ ಬಂದಾಗೆಲ್ಲ ನಿಮ್ಗೆ ಏನಾದ್ರೂ ಒಂದ್ ಗೋಳು ಇದ್ದಿದ್ದೆ. ಏನಿದು? ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ? ಯಾರು ಕೂಸೆ ನೀನು? ಸದಾಶಿವಯ್ಯ ಅವ್ರ ಮಗಳು ದಿವ್ಯಾ. ಎಷ್ಟು ದಿನ ಕ್ಯಾಂಪ್ ಇಲ್ಲಿ? ಎಷ್ಟು ದಿನ ಕ್ಯಾಂಪ್ ಇಲ್ಲಿ? 2 ದಿನ ಅಷ್ಟೇ. ಗಾಡಿ ಹೋಯ್ತು. ನೋಡು ನಮ್ ದಿವ್ಯನ ಅಂತ ಆಶ್ಚರ್ಯ ಆಗ್ತಾ ಇದೆ. ಅಡಿ ಅಂತ ಹೇಳ್ದಾಗೆ ನಿಜವಾಗ್ಲೂ ಬದಲಾಗಿದ್ದಾಳ. ಅಕ್ಕ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ನನ್ಗ ಆ ಮನೆಯಲ್ಲಿ 10 ನಿಮಿಷ ಇರಕ್ಕೂ ಆಗ್ತಾ ಇಲ್ಲ. ಉಸಿರು ಕಟ್ಟದಾಗ ಆಗ್ತಾ ಇದೆ. ನೀವೆಲ್ಲ ಅದ್ ಹೇಗಿದ್ದೀರೋ ಆ ಮನೆಯಲ್ಲಿ? ಯಾಕೆ, ಏನಾಯ್ತು? ಯಾರ್ಯಾರ್ದೋ ಮನೇಲಿ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ ಕಣೆ. ನಿಮಗೆ ಸಂಕೋಚ ಸ್ವಾಭಿಮಾನ ಇಲ್ಲ ಅಂದ್ರೆ ನಾನು ಹಾಗೆ ಅಂತ ತಿಳ್ಕೊಂಡಿದ್ದೀರಾ? ಎಲ್ಲೋದ್ರು ಏನ್ ಮಾಡಿದ್ರು ಇಲ್ಲಿ ಕೂರ್ಬೇಡ, ಅದನ್ನ ಮುಟ್ಬೇಡ ಅಂತ ಆ ಮನೇಲಿರೋ ಮುದ್ಕ ಪಿರಿಪಿರಿ ಮಾಡ್ತಾನೆ ಇರುತ್ತೆ.
ಇದು ಬೇರೆಯವ್ರ ಮನೆ, ನಾವೇ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು. ಹೋಗ್ಲಿ ಬಿಡು, ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಮತ್ತೆ ಹೇಗಿದ್ಯಾ? ಇದ್ದೀನಿ. ಬಾಬಾ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೋದ್ಸಲಿ ಬಾಬಾ ಮನೆಗೆ ಬಂದಾಗ ಅವ್ರ ಹತ್ರ ಸ್ವಲ್ಪ ಒರಟಾಗಿ ಮಾತಾಡ್ಬಿಟ್ಟೆ. ಅವ್ರೇನಾದ್ರೂ ಬೇಜಾರು ಮಾಡ್ಕೊಂಡಿದಾರ? ನಿನ್ಗೇನಾದ್ರೂ ಹೇಳಿದ್ರಾ? ಅದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಅಕ್ಕ. ಬಾವಾನೇ ಏನೇನೋ ಸುಳ್ಪಳ್ ಹೇಳ್ತಾ ಇದ್ರು. ಅದಕ್ಕೆ ನನಗ್ ಸಿಟ್ಟು ಬಂತು, ರೇಗ್ಬಿಟ್ಟೆ. ಅವ್ರು ನಿನ್ ಬಗ್ಗೆ ಏನೇನ್ ಸುಳ್ಳು ಹೇಳ್ತಾ ಇದ್ರು ಗೊತ್ತಾ? ಏನು? ನೀನು ನಮ್ಮನ್ನ ದ್ವೇಷಿಸ್ತಿ ಅಂತೆ, ನಮ್ಮ ಮನೆಯವ್ರು ನನಗೇನು ಮಾಡಿಲ್ಲ ಅಂತ ಬೈತಾ ಇರ್ತೀಯಂತ, ದುಡ್ಡು ಕಾರು ಐಷಾರಾಮ ಬೇಕು ಅಂತ ಅತಿ ಆಸೆ ಪಡ್ತಿರ್ತೀಯಂತೆ. ನಿನ್ ಬಗ್ಗೆ ಇಲ್ದೇ ಇರೋದೆಲ್ಲ ಕತೆ ಕಟ್ಕೊಂಡು ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರೋದಕ್ಕಾಗತ್ತಾ? ಬಾವನ್ನ ನಾನು ಏನೋ ಅನ್ಕೊಂಡಿದ್ದೆ, ಆ ಮನುಷ್ಯ ಸರಿ ಇಲ್ಲ ಅಕ್ಕ. ಮುಚ್ಚೆ ಬಾಯಿ. ಇನ್ನೊಂದ್ಸತಿ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನಗೇನ್ ಬೇಕು ಬೇಡ ಅನ್ನೋದು ನನ್ನ ಇಷ್ಟ. ನನಗ್ ಕಾರ್ ಬೇಕು ಅಂತೀನಿ, ದುಡ್ಡು ಬೇಕು ಅಂತೀನಿ, ಇನ್ನೇನೋ ಕೇಳ್ತೀನಿ. ಅದೆಲ್ಲ ನಿನಗ್ಯಾಕೆ? ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಸುಮ್ನಿರಕ್ಕಾಗಲ್ವಾ? ಅಕ್ಕ, ನಾನ್ ನಿನ್ ಪರವಾಗಿ ಮಾತಾಡಿದ್ದು ಕಣೆ. ನನ್ ಪರವಾಗಿ ಯಾರು ಮಾತಾಡ್ಬೇಕಾಗಿಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲು ನೀ ಏನ್ ಮಾಡ್ಬೇಕು ನೋಡ್ಕೊ. ಅಂದ್ರೆ ಇನ್ಸ್ಪೆಕ್ಟ್ರು ನಿನ್ನ ಎನ್ಕ್ವೈರ್ ಮಾಡ್ಬೇಕು ಅಂತ ಮನೆಗ್ ಬಂದಿದ್ರಂತೆ. ಆ ಗುಲಾಬಿ ಮರ್ಡರ್ ಕೇಸಲ್ಲಿ ನೀನ್ ಇನ್ವಾಲ್ವ್ ಆಗಿದ್ಯಾ ಅಂತ ಶಾಲಿನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ಅಕ್ಕ, ಇದ್ರಲ್ಲಿ ನನ್ ತಪ್ಪಿದೆ ಅಂತ ನೀನು ನಂಬ್ತಿದ್ಯಾ? ನಾನ್ ನಂಬಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಪೊಲೀಸ್ನವ್ರು ಬಂದಿರ್ಲಿಲ್ವಾ ಎನ್ಕ್ವೈರಿಗೆ? ಪೊಲೀಸ್ನವ್ರಿಗಿರೋದು ಬರೀ ಅನುಮಾನ ಅಷ್ಟೇ, ಅದೇ ನಿಜ ಅಂತಲ್ಲ. ಶಾಲೆನೇ ಆ ರೀತಿ ಹೇಳಿಕೆ ಕೊಟ್ರು ಅಂತ ಎಂಕ್ವೈರಿ ಮಾಡೋದಕ್ಕೆ ಬಂದಿದ್ರು. ಶಾಲಿನಿ ನಿನ್ ಫ್ರೆಂಡು ಅಂತ ಹೇಳಿದ್ದೆ, ಮತ್ತ ಅವಳು ಯಾಕೆ ನಿನ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಲು? ನಾನ್ ನಿನಗ್ ಮುಂಚೆನೆ ಹೇಳಿದ್ದೆ ಅಂಥವ್ರ ಸಾವಾಸ ಮಾಡಬೇಡ ಕಣೆ ಅಂತ. ಕೇಳಿದ್ರೆ ತಾನೆ? ಈಗ ಅನ್ಭವಿಸು. ಅಕ್ಕ ಪ್ಲೀಸ್, ಈಗಾಗ್ಲೇ ನಮ್ಮ ಮನೆಯಲ್ಲಿ ಎಲ್ರಿಗೂ ಹಿಂಸೆ ಆಗುವಂತ ಘಟನೆಗಳು ನಡೀತಾನೆ ಇದೆ. ಇದರಿಂದ ಯಾರ ಮನ್ಸ್ಗೂ ನೆಮ್ಮದಿ ಇಲ್ಲ. ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಈಗಾಗ್ಲೇ ನಾವು ಸಾಕಷ್ಟು ಕುಗ್ಗೋಗಿದ್ದೀವಿ. ಅದು ನಿನ್ನ ಎದುರುಗಡೆ ತೋರಿಸ್ಬಾರ್ದು ಅಂತ ನಾವೆಲ್ಲ ನಕ್ಕೊಂಡಿದೀವಿ. ದಯವಿಟ್ಟು ಹೀಗೆಲ್ಲ ಮಾತಾಡಿ ಇನ್ನಷ್ಟು ನಮ್ಮ ಮನಸ್ಸಿಗೆ ಬೇಜಾರ್ ಮಾಡ್ಬೇಡ. ಬೇಜಾರ್ ಮಾಡ್ತಿರೋದು ನಾನಲ್ಲ ಕಣೆ, ನೀನು. ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ಮುಂಚೆಯಿಂದಾನು ನಿಂದು ಒಂದಲ್ಲ ಒಂದ್ ರಗಳೆ ಇದ್ದಿದ್ದೆ ಕಣೆ. ಮನೇಲಿ ಹೆಣ ಬಿದ್ದಿರೋ ತಲೆನೋವು ಸಾಲದು ಅಂತ ನಿಂದು ಬೇರೆ ಕರ್ಮ. ಎಷ್ಟು ಅವಮಾನ ನೋಡು. ನಿನ್ನಿಂದ ನಮ್ಮ ಮನೆಗೆ ಪೊಲೀಸ್ನವರೆಲ್ಲ ಬರೋ ಹಾಗಾಯ್ತು. ಇಷ್ಟು ಸಾಲದು ಅಂತ ಆ ಕೇಣನ್ ಸಾವಾಸ ಬೇರೆ ನಿಂಗೆ. ಅವನ್ ಜೊತೆ ಎಲ್ಲಂದ್ರಲ್ಲಿ ಸುತ್ತಾಡೋದು, ಕದ್ದು ಕದ್ದು ಮಾತಾಡೋದು. ಬರೀ ಇಷ್ಟರಲ್ಲೇ ಇದ್ಯಾ ಅಥವಾ ಇನ್ನೂ ಏನಾದ್ರೂ ಮುಂದುವರೆದಿದ್ಯಾ? ಅಲ್ಲೂ ಏನು ಅವಂತರ ಮಾಡ್ಕೊಂಡಿಲ್ಲ ತಾನೇ? ಏನೇ ಆಗಿದೆ ನಿಂಗೆ? ನನ್ನೆಲ್ಲ ಅಷ್ಟು ಕೆಳಮರಗಳು ಅನ್ಕೊಂಡ್ಬಿಟ್ಟಿದ್ಯಾ? ನಾನೇನು ಅಂತ ನಿನಗೆ ಗೊತ್ತಿಲ್ಲ ಅಕ್ಕ. ನಾನು ನಿನ್ ತಂದೆ ಕಡೆ. ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಏನಾದ್ರೂ ಮಾಡ್ಕೊಂಡು ಹೋಗು, ನಿನ್ನ ಹಣೆ ಬರ.
ನನಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಕನಸುಗಳು ನುಚ್ಚು ನೂರು ಮನಸ್ಸು ಒಡೆದಿದೆ. ಕನಸುಗಳು ನುಚ್ಚು ನೂರು ಮನಸ್ಸು ಒಡೆದಿದೆ. ನನ್ನೆದೆಯ ಕದವ ಮುಚ್ಚಿ ಹೃದಯ ಕದಡಿದೆ. ನನ್ನೆದೆಯ ಕದವ ಮುಚ್ಚಿ ಹೃದಯ ಕದಡಿದೆ. ನನ್ನ ಬಾಳ ಪಲ್ಲವಿಯ ಸೊಲ್ಲು ಅಡಗಿದೆ. ನನ್ನ ಬಾಳ ಪಲ್ಲವಿಯ ಸೊಲ್ಲು ಅಡಗಿದೆ. ಸಂತಸದಿ ಹಾರಲಿಲ್ಲ ರೆಕ್ಕೆ ಬೆಂದಿದೆ. ದಿವ್ಯಾ ಪುಟ್ಟಿ, ಅದೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದು ಸುಮ್ಮನೆ ನಿಂತ್ಬಿಟ್ಟಿದೆಯಲ್ಲೋ? ಅಪ್ಪ, ನಾನ್ ಮಾತಾಡ್ಬೇಕಾಗಿರೋದು ನಿಮ್ ಜೊತೆ. ಇಲ್ಲಿ ಇವರಿಬ್ಬರಿಗೂ ಏನ್ ಕೆಲ್ಸ? ಸುಮ್ಮನೆ ಮಧ್ಯದಲ್ಲಿ ಎಲ್ಲದಕ್ಕೂ ಬಾಯಿ ಹಾಕ್ತಾರಷ್ಟೇ. ದಿವ್ಯಾ, ಬಾಯಿ ಬಂದ ಮಾತಾಡ್ಬೇಡ. ಜಾನಕಿ, ನೀವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವ್ರು ಬಂದ ಅವ್ರನ್ನ ನೋಡ್ತಾನೆ ಇದ್ದೀನಿ. ಹೇಗಾದ್ರೆ ಮಾತಾಡ್ತಾರೆ. ತಂದೆ ಪಾಪ ವಯಸ್ಸಾದವನ್ನ ಮರ್ಯಾದೆಲ್ಲ ಅವ್ರ ಹತ್ರ ಹೇಗಾದ್ರೆ ಮಾತಾಡ್ತಾಳೆ. ಲಂಗು ಲಗಾಮಿಂದ ನಾಲ್ಕು ಹಿಂಗದ ಮಾಡಿಸ್ತಾರೆ. ನಾಟಕನ ನಿಲ್ಲಿಸ್ಬಿಟ್ಟು ಏನ್ ಬೇಕೋ ಅದನ್ನ ಓದು. ನನಗೆ 10 ಲಕ್ಷ ರೂಪಾಯಿ ಬೇಕು. ಏನಂದೆ? ನನಗೆ 10 ಲಕ್ಷ ರೂಪಾಯಿ ಬೇಕು ಅಂದೆ. ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ದೇನೆ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ನನಗ್ ಬೇಕಾಗಿರೋದು 10 ಲಕ್ಷ ರೂಪಾಯಿ. ನಾನು ಇಲ್ಲಿಗ್ ಬಂದಿರೋದು ಅದಕ್ಕೆ. ಅದಕ್ಕೆ ಹೇಳಿದ್ದು ನಾನ್ ನಿಮ್ ಜೊತೆ ಮಾತಾಡುವಾಗ ಇವರಿಬ್ರು ಬೇಡ ಅಂತ. ನೋಡಿಪ್ಪ, ಆದಷ್ಟು ಬೇಗ ನನಗೆ ಹಣ ಕೊಡೋ ವ್ಯವಸ್ಥೆ ಮಾಡಿ. ನೀವು ಸುಮ್ಮನೆ ಅವಳೇನು ಕೇಳಿದವಳು ತಲೆ. ಅಪ್ಪ, ನಾನೊಂದ್ ಕಾರ್ ತಗೋಬೇಕು, ಒಂದಷ್ಟು ಒಡವೆಗಳನ್ನ ತಗೋಬೇಕು. ಅಲ್ಲಮ್ಮ, ನಮ್ಗಿಲ್ಲಿ ಒಂದು ದಿವಸ ಕಳೆದು ಇಷ್ಟು ಕಷ್ಟ ಆಗಿರ್ಬೇಕಾದ್ರೆ ನಿನಗೆಂತದ ಶೋಕಿ? ಇನ್ಯಾವಾಗ ಮಾಡ್ಬೇಕು? ಈ ಮನೆ ಸಮಸ್ಯೆಗಳು ಯಾವತ್ತೂ ಇದ್ದಿದ್ದೆ. ಎಲ್ಲಾರ ಮನೆಯಲ್ಲೂ ಮದ್ವೆ ಟೈಮಲ್ಲಿ ಮೈ ತುಂಬಾ ಒಡವೆಗಳನ್ನ ಮಾಡಿಸ್ಕೊಡ್ತಾರೆ. ನನ್ನ ಹಣೆ ಬರದಲ್ಲಿ ಅದೆಲ್ಲ ಇರ್ಲಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಒಡವೆಗಳನ್ನ ಮಾಡಿಸ್ಕೊಂಡು ನಾನು ಕಾರಲ್ಲಿ ಓಡಾಡ್ತೀನಿ. ಯಾವ್ದೇ ನಿನ್ ಹಣ? ಬಂದ್ಬಿಟ್ಲು ದೊಡ್ಡದಾಗ ಹಣ ಕೇಳೋದಕ್ಕೆ. ಇದೆಲ್ಲ ನಿನ್ ಬುದ್ಧಿಗೆ ಹೊಳಿತಾ ಅಥವಾ ಯಾರಾದ್ರೂ ತುಂಬ ಕಳ್ಸಿದಾರ ನಿನ್ಗೆ? ಅಪ್ಪ, ಅಮ್ಮ ಇದೇ ರೀತಿ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೆ. ನಾನ್ ಕೇಳ್ತಿರೋ ಹಣ ಯಾವ್ದು, ಯಾವ ಲೆಕ್ಕದ್ದು ಅಂತ ಎಲ್ರಿಗೂ ಗೊತ್ತು. ಅದನ್ನ ನಾನೇನ್ ಮತ್ತೆ ಹೇಳ್ಬೇಕಾಗಿಲ್ಲ. ಓಹೋ, ನೀನೇನಿಲ್ಲಿ ಉತ್ತು ಬಿತ್ತು ಉಳಿಸಿ ಗಂಟ್ ಕಟ್ಟಿಟ್ಟು ಹೋಗಿದ್ಯಾ ನೋಡು.
ಬಂದ್ ಕೇಳಿದ ತಕ್ಷಣ ಕೊಟ್ಬಿಡಕ್ ನಿನ್ಗೆ. ಜಾನಕಿ, ಒಂದ್ ನಿಮಿಷ. ಪುಟಿ, ನೀನ್ ಏನ್ ಕೇಳ್ತಿದ್ಯಾ ಅನ್ನೋದ್ರ ಅರಿವಿದೆಯಾ ನಿನಗೆ? ಇಲ್ಲೆಲ್ಲ ಏನೇನ್ ನಡೆದಿದೆ ಅದೆಲ್ಲ ನಿನಗೆ ಗೊತ್ತಾಗಿದೆ ಅಂತಂದೆ. ಅಂದ್ಮೇಲೆ ಕೆಲವು ದಿನಗಳಿಂದ ನಾವಿಲ್ಲಿ ಏನೇನು ಅನುಭವಿಸಿದೀವಿ ಅನ್ನೋದ್ರ ಅಂದಾಜು ನಿನಗಿರ್ಬೇಕಲ್ವಾ? ನಾವು ಮನೆಯವರೆಲ್ಲ ಇಷ್ಟು ಕಷ್ಟ ಅನುಭವಿಸ್ತಿರ್ಬೇಕಾದ್ರೆ ನೀನ್ ಈ ರೀತಿ ಕೇಳ್ತಾ ಇದೆಯಲ್ಲ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಪುಟ್ಟಿ. ಬಾವಾನೇ ಏನೇನೋ ಇವಳು ತಲೆಗೆ ತುಂಬಿಸಿ ಕಳ್ತಿರ್ಬೇಕಪ್ಪ. ಅಕ್ಕನ್ನ ಮುಂದೆ ಇಟ್ಕೊಂಡು ಆಸ್ತಿನ ಹೇಗೆ ವಸೂಲಿ ಮಾಡ್ತೀನಿ ಅಂತ ಅವತ್ತೇ ಹೆದರ್ಸಿರ್ಲಿಲ್ವಾ? ಏಯ್, ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವೇನೆ? ಇನ್ನೊಂದ್ಸತಿ ಅವ್ರ ವಿಷಯಕ್ಕೆ ಬಂದ್ರೆ ಹೊಲ್ಲು ಉದುರಿಸ್ಬಿಡ್ತೀನಿ. ಅಪ್ಪ, ನನಗ್ ಹಣ ಬೇಕು ಅಷ್ಟೇ. ನಿಮ್ ರಗಳೆಗಳೆಲ್ಲ ನನಗ್ ಬೇಕಾಗಿಲ್ಲ. ಈ ಹಾಳ್ ಮನೆಯಲ್ಲಿ ನನಗ್ ಯಾವತ್ತೂ ನೆಮ್ಮದಿ ಇಲ್ಲ. ಏನಂದೆ? ಜಾನಕಿ, ಹೊಡಿಯಮ್ಮ, ಹೊಡಿ, ಇನ್ನೂ ಹೊಡಿ. ಯಾಕೆ ನಿಲ್ಲಿಸ್ಬಿಟ್ಟೆ? ಈ ಮನೆಯಲ್ಲಿ ಮುಂಚೆ ನನ್ ಮೇಲೆ ಕೈ ಮಾಡಿಲ್ಲ ಅನ್ನೋದೊಂದ್ ಬಿಟ್ರೆ ಬೇರೆ ಎಲ್ಲಾ ತರ ದರಿದ್ರನು ನೋಡಾಗಿದೆ. ಅಪ್ಪ, ಇಷ್ಟು ವರ್ಷ ಬರೀ ಬಡತನ ಹೊಂದಾಣಿಕೆಯಲ್ಲೇ ಜೀವನ ಕಳೆದಿದ್ದಾಯ್ತು. ಇನ್ ಮುಂದೆ ನಾನು ನನಗಿಷ್ಟ ಬಂದಾಗ ಬದುಕ್ತೀನಿ. ಅಲ್ಲಪ್ಪ, 22 ವರ್ಷ ನನ್ನ ಈ ಮನೇಲಿ ಇಟ್ಕೊಂಡು ನನಗೇನ್ ಮಾಡಿದೀರಾ ನೀವು? ನೋಡಿ, ಇಷ್ಟು ವರ್ಷ ನಾನು ನಿಮ್ಮನ್ನ ಏನೂ ಕೇಳಿಲ್ಲ. ಇವತ್ ಕೇಳ್ತಾ ಇದ್ದೀನಿ. ಹಣ ಕೊಡ್ಲಿಲ್ಲ ಅಂದ್ರೆ ಕಾನೂನು ರೀತಿಲಿ ಹೇಗ್ ತಗೋಬೇಕು ಅಂತ ನನಗ್ ಗೊತ್ತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯ